ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೂರ್ಗ್ ಬಾಯ್ ಕಿಶೋರ್ ಯೂಟ್ಯೂಬ್ ಚಾನಲ್. ಏನಪ್ಪ ಇವನು ಯಾವುದೋ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವುದೋ ಗುಂಡಿಗೆ ಗೊತ್ತಾಕಂದವನೇ ಅನ್ಕೊಬಿಟ್ರೆ. ಹೌದು, ಹಿಂಗೆ ಆಯಿತು. ನೆನ್ನೆ ನೈಟು ಪುತ್ತೂರಿಂದ ಲೋಡ್ ಬಂದಿದ್ದೆ ಬೆಂಗಳೂರಿಗೆ ಅಂತ ಬಂದೆ. ಪಾರ್ಟಿಯಲ್ಲಿ ಮುಂದೆ ಹಾಕ್ಬಿಟ್ಟು ರಿವರ್ಸ್ ಹಾಕಿ ಅಂತ ಹೇಳಿದರು. ಕಾಂಕ್ರೀಟ್ ಹಾಕಿ ಒಂದು ವಾರ ಆಗಿತ್ತಂತೆ. ಹೋಗು ಏನಾಗಲ್ಲ ಅಂದರು. ನಾನು ಬಂದಿದ್ದ ತಕ್ಷಣ ಹಿಂದೆ ಟೈರು ಪೂರ್ತಿ ಲೆಫ್ಟ್ ಸೈಡ್ ಪೂರ್ತಿ ಕೂತ್ಕೊಂಡು ರೈಟ್ ಸೈಡೆಲ್ಲ ಮೇಲೆ ಆಕಾಶ ನೋಡ್ತಾ ಇತ್ತು. ಇನ್ನೇನು ಸ್ವಲ್ಪ ಹೆಚ್ಚು ಕಮ್ಮಿ ಲೆಫ್ಟ್ ಸೈಡಲ್ಲಿ ಒಂದು ಶೆಡ್ ಇತ್ತು, ಶೆಡ್ಡಿಗೆ ಟಚ್ ಆಗಬೇಕಿತ್ತು. ಸದ್ಯ ಪುಣ್ಯ ಆಗಲಿಲ್ಲ. ಕೊನೆಗೆ ಇಲ್ಲಿಂದನೇ ಅನ್ಲೋಡ್ ಮಾಡಿದರು. ಇಲ್ಲಿಂದ ಗೋಡನ್ ಅಲ್ಲಿತ್ತು ಪಾಪ, ಅಲ್ಲಿ ಗಂಟ ಇಬ್ಬರೇ ಅನ್ಲೋಡ್ ಮಾಡಿದರು. ಅರ್ಧ ಗಾಡಿ ಖಾಲಿ ಆಗೋ ಗಂಟ ಏನೂ ಮಾಡೋದು ಬೇಡ ಅಂತ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಕೊನೆಗೆ ಅರ್ಧ ಗಾಡಿ ಖಾಲಿ ಮಾಡಿದರು. ಇವಾಗ ತೆಗಿಯೋಕ್ಕೆ ಟ್ರೈ ಮಾಡೋಣ. ಫುಲ್ ಗಾಡಿ ಖಾಲಿ ಆದರೆ ಮತ್ತು ಬರಲ್ಲ, ವೆಯ್ಟ್ ಇರಲ್ಲ ಅಂದ್ಬಿಟ್ಟು ಅರ್ಧ ಗಾಡಿ ಖಾಲಿ ಆದಮೇಲೆ ಜಾಕೆಲ್ಲ ಕೊಟ್ಟು, ಮುಂದೆ ಬ್ಲೇಡ್ ಸೆಟ್ಟಿಗೆ ಒಂದು ಜಾಕ್ ಕೊಟ್ಟು, ಹಿಂದ್ಗಡೆ ಚಾರ್ಸಿಗೆ ಒಂದು ಜಾಕ್ ಕೊಟ್ಟು ರಿವರ್ಸ್ಗೆ ಟ್ರೈ ಮಾಡಿದೋ. ಬ್ಲೇಡ್ ಸೆಟ್ಟಿಗೆ ಕೊಟ್ಟು ಜಾಕ್ ತೆಗಿಬೇಕಿತ್ತಂತ ನನಗೆ ಗೊತ್ತಾಗಲಿಲ್ಲ. ಟೈರೆಲ್ಲ ರೋಲ್ ಹೊಡೆದ್ಬಿಡ್ತು. ಅದಾದಮೇಲೆ ಬ್ಲೇಡ್ ಸೆಟ್ಟಿಗೆ ಕೊಟ್ಟು ಜಾಕೆಲ್ಲ ತೆಗೆದು ಚಾರ್ಸಿಗೆ ಕೊಟ್ಟಿದ್ದು ಜಾಕ್ ಒಂದೇ ಹೈಟ್ ಮಾಡಿ ಹಂಗೆ ರಿವರ್ಸ್ ತೆಗಿಯೋಕ್ಕೆ ಟ್ರೈ ಮಾಡಿದೋ. ಪಾಪ ನನ್ನ ಜೊತೆ ಇದ್ದವರು ತುಂಬ ಹೆಲ್ಪ್ ಮಾಡಿದರು. ಅರ್ಧ ಗಾಡಿ ಅಷ್ಟು ದೂರ ಇಬ್ಬರೇ ಖಾಲಿ ಮಾಡಿ ತಿರ್ಗಾ ನನಗೆ ಕಲ್ಲು ತಂದು ಕೊಟ್ಟಿದ್ದು, ಜಾಕಲ್ಲಿ ಎತ್ತಿಕ್ಕಿದ್ದು, ತುಂಬ ಕೆಲಸ ಮಾಡಿದರು. ಅದಾದಮೇಲೆ ಆಯಿತು ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಕೊನೆಗೆ ಬಂತು ಹೊರಗಡೆ, ಹಂಗೋ ಪುಣ್ಯ ಹೊರಗಡೆ ಬಂತು. ತೆಗೆದ ಮೇಲೆ ಹಂಗೆ ರಿವರ್ಸ್ ಹಾಕಿ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಪೂರ್ತಿ ಖಾಲಿ ಮಾಡಿದರು. ಈ ರೇಂಜಿಗೆ ಆಗಿದೆ ನೋಡಿ. ಯಾವ ರೇಂಜಿಗೆ ಆಗಿತ್ತು ಅಂದರೆ ಅಲ್ಲಿ ಪೂರ್ತಿ ಅರ್ಧ ಕೂತೆ ಹೋಗಿತ್ತು. ಕೊನೆಗೆ ಅಂತೂ ಗಾಡಿ ಖಾಲಿ ಮಾಡಿಸಿ ಕೊನೆಗೆ ರಿಸೀವ್ ಇಸ್ಕೊಂಡು ನೋ ಎಂಟ್ರಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಲ್ರೆಡಿ 4:45 ಆಗಿಬಿಟ್ಟಿತ್ತು ಖಾಲಿ ಮಾಡೋ ಅಷ್ಟೊತ್ತಿಗೆ. ಅಂತೂ ಹಂಗೇ ಅಲ್ಲಿ ಇಲ್ಲಿ ಸಂದಿಗೊಂದೆ ಎಲ್ಲ ನುಸಿಕೊಂಡು ಪೊಲೀಸರು ತಪ್ಪಿಸ್ಕೊಂಡು ಮನೆ ಕಡೆ ಬಂದೆ. ಇದಾಗಿತ್ತು ಇವತ್ತಿಂದ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಲ್ಲರಿಗೂ ಫಾಲೋ ಮಾಡೋಕ್ಕೆ ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ.